ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಈ ಬೇಸಿಗೆಗೆ ಈ ವಿಡಿಯೋ ನಿಜವಾಗ್ಲೂ ವಿಶೇಷತೆ ಅಂತ ಹೇಳ್ಬೋದು. ಬಾಕ್ಸ್ ಗಳ ಮುಂದೆ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ವೀಕ್ಷಕರೇ, ಬೇಸಿಗೆಯ ಹೀಟ್ ಅನ್ನ ತಾಳಕ್ಕಾಗದೆ ಫ್ಯಾನ್ ಆಯ್ತು, ಕೂಲರ್ ಆಯ್ತು, ಇನ್ ನಮ್ ಕೆಲ ಆಗಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಾನು ಆಪ್ಟ್ ಮಾಡಿರುವಂತದ್ದು AC. ಹೌದು ವೀಕ್ಷಕರೇ, ಫೈನಲ್ ಆಗಿ ACನೇ ಸರಿ, ಇನ್ಯಾವುದು ಕೂಡ ನಮ್ಮ ಈ ಹೀಟನ್ನ ತಡೆಯಕ್ ಆಗಲ್ಲ, ಈ ಬೆಂಗಳೂರು ಹೀಟ್ ಅಂತೂ ತಡೆಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು AC ಇವತ್ತು ಮನೆಗೆ ತಗೊಬಂದಿರುವಂತದ್ದು. AC ತರಬೇಕಾದ್ರೆ ಹಂಗೆ ಹೋದ ಯಾವ್ದೋ ಒಂದು ಬ್ರ್ಯಾಂಡ್ ಅನ್ನ ನಾನು ಎತ್ಕೊ ಬಂದಿಲ್ಲ. ನಾನು ಆಕ್ಚುಲಿ ಇದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದೆ. ಮುಂಚೆನೂ ಕೂಡ ನಮ್ಮ ಮನೆಯಲ್ಲಿ ಹೈಯರ್ ಬ್ರ್ಯಾಂಡ್ ಅನ್ನ ನಾವು ಯೂಸ್ ಮಾಡ್ತೀವಿ, ಹೈಯರ್ ವಾಷಿಂಗ್ ಮೆಷಿನ್ ಯೂಸ್ ಮಾಡ್ತೀವಿ. ಯಾಕೆ ಹೈಯರ್ಗೆ ಒಂದು ನೋಡಬಾರ್ದು ಅಂತ ನಾನು ನೋಡಿದಾಗ, ಹೈಯರ್ ಬಗ್ಗೆ ಚೆಕ್ ಮಾಡಿದಾಗ, ಪ್ಲಸ್ ಬೇರೆ AC ಜೊತೆ ನಾನು ಕಂಪೇರ್ ಮಾಡಿದಾಗ ನನಗೆ ಡೆಫಿನೆಟ್ಲಿ ಹೈಯರ್ ಬೆಸ್ಟ್ ಅನ್ಸ್ತು ವೀಕ್ಷಕರೇ. ಸೊ ಸರ್ಚ್ ಮಾಡಿದೆ, ಆನ್ಲೈನ್ ಸರ್ಚ್ ಮಾಡಿದೆ, ಆಫ್ಲೈನ್ ಸರ್ಚ್ ಮಾಡಿದೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಗ್ಲೋಬಲಿ ನಂಬರ್ 1 ಹೆಲ್ದಿ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿಯಲ್ಲಿ ಇಡೀ ಗ್ಲೋಬಲ್ ಅಲ್ಲಿ, ವರ್ಲ್ಡ್ ಅಲ್ಲಿ, ಓನ್ಲಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತ ಹೇಳ್ಬೋದು. ಇಷ್ಟೇ ಅಲ್ಲ, ತುಂಬಾ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿದ್ದೀನಿ ನಾನು ನಿಮ್ಗೆ, ಅದನ್ನ ನಾನು ನಿಮ್ಗೆ ಹೇಳಬೇಕು. ಕಂಪ್ಲೀಟ್ ಆಗಿ ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೊದಲನೇದಾಗಿ ಹೆಕ್ಸಾ ಇನ್ವರ್ಟರ್, ಇದ್ರಲ್ಲಿ ಹೆಕ್ಸಾ ಇನ್ವರ್ಟರ್ ಅಂತ ಬರುತ್ತೆ. ಸೊ ಹೆಕ್ಸಾ ಇನ್ವರ್ಟರ್ ಯೂಸ್ ಮಾಡೋದ್ರಿಂದ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಜೊತೆಯಲ್ಲಿ 60% ಪವರ್ ಸೇವ್ ಆಗುತ್ತೆ ಕೂಡ ಅಂತ ಇವರು ಹೇಳ್ತಾರೆ. ಸೊ ಇದು ಮೇನ್ ನಾನು ಇಷ್ಟಪಟ್ಟಿರೋದೇ ಮೂರು ವಿಚಾರಕ್ಕೆ. ಒಂದು, ಪವರ್ ಸೇವಿಂಗ್; ಎರಡನೇದು, ರ್ಯಾಪಿಡ್ ಕೂಲಿಂಗ್; ಮೂರನೇದಾಗಿ, ಮೇಂಟೆನೆನ್ಸ್ ಇಲ್ಲ. ಹೌದು, ಇದು ಸೆಲ್ಫ್ ಕ್ಲೀನ್ ಮಾಡ್ಕೊಳ್ಳುತ್ತೆ. ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಪಾಯಿಂಟ್ಸ್ ಕೂಡ ನೋಟ್ ಮಾಡ್ಕೊಂಡಿದ್ದೀನಿ ನಾನು. ಇದು ಒಂದಾಯ್ತು. ಎರಡನೇದಾಗಿ ಬರುವಂತದ್ದು ಸೂಪರ್ ಕೂಲಿಂಗ್. 10 ಸೆಕೆಂಡ್ಸ್ ಅಲ್ಲಿ, ಹೌದು 10 ಮಿನಿಟ್ಸ್ ಅಲ್ಲಿ ಅಲ್ಲ, 10 ಸೆಕೆಂಡ್ಸ್ ಅಲ್ಲಿ ನಿಮ್ಮ ರೂಮಿನ ಟೆಂಪರೇಚರ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೂಮ್ ಕೂಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಟೆಂಪರೇಚರ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಓನ್ಲಿ 10 ಸೆಕೆಂಡ್ಸ್ ಅಲ್ಲಿ ಈ ಏನು ಬಿಸಿ ಇದ್ರೆ ಇಮಿಡಿಯೇಟ್ಲಿ ಕೂಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಆಕ್ಚುಲಿ ಇವರು ಇದು R&D ಎಲ್ಲ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ತುಂಬಾ ನನಗೆ ಬಹಳ ಇಷ್ಟ ಆಗಿದಂಥದ್ದು ನೋಡಿ, ನಾವೆಲ್ಲರೂ ಅಷ್ಟೇ ಇಂಡಿಯನ್ಸ್ ಅಂತ ಇದೀವಲ್ಲ, ಮೇನ್ ಇಷ್ಟಪಡೋದು ಅಂತಂದ್ರೆ ನೋ ಮೇಂಟೆನೆನ್ಸ್. ನಮಗೆ ಮೇಂಟೆನೆನ್ಸ್ ಮಾಡಕ್ಕೆ ಸಮಯನೂ ಇಲ್ಲ, ಶಕ್ತಿನೂ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾವುದು ಮೇಂಟೆನೆನ್ಸ್ ಇಲ್ಲ ಅದನ್ನೇ ಹುಡ್ಕೊಂಡು ಹೋಗ್ತೀವಿ. ಸೊ ನಾನು ಕೂಡ ಅದನ್ನೇ ಮಾಡಿದ್ದು. ಒಂದು AC ತಗೊಬೇಕಂತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಮೇಂಟೆನೆನ್ಸ್ ಇರಬಾರ್ದು. ಸೊ ನನಗೆ ಇದರಲ್ಲಿ ತುಂಬಾ ಒಂದು ಒಳ್ಳೆ ಇಷ್ಟ ಆಯ್ತು ಅಂತಂದ್ರೆ ನೋ ಮೇಂಟೆನೆನ್ಸ್. ಯಾಕಂತಂದ್ರೆ ಇಲ್ಲಿ ನಿಮಗೆ ಫ್ರಾಸ್ಟ್ ಸೆಲ್ಫ್ ಕ್ಲೀನ್ ಅಂತ ಬರುತ್ತೆ. ಕ್ಲೀನಿಂಗ್ ಅಂತ ವಿಚಾರ ಬಂದಾಗ ನಮಗೇನ್ ಅರ್ಥ ಆಗುತ್ತೆ ಹೇಳಿ? ಸೊ ನೀರ್ ಹಾಕಿ ಕ್ಲೀನ್ ಮಾಡೋದು, ತೊಳೆಯೋದು, ನಮ್ಮ ಪ್ರಕಾರ ಏನು ತೊಳೆಯುವಂಥದ್ದು. ಇವನ್ ನಾವು AC ಬುಕ್ ಮಾಡೋದು ಕೂಡ, ನಾಳೆ ದಿನ ಸರ್ವಿಸ್ ಬಂದ್ರು ಕೂಡ ನಾವೇನ್ ಮಾಡ್ತೀವಿ, ಸೊ ಸರ್ವಿಸ್ ಬುಕ್ ಮಾಡಿದಾಗ ಅವರು ಬಂದ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಇದನ್ನೆಲ್ಲ ವಾಶ್ ಮಾಡ್ತಾರೆ. ನಮ್ ಕೆಲಂತೂ ಅದು ಮಾಡಕ್ಕಾಗಲ್ಲ. ಸೊ ರೆಗ್ಯುಲರ್ ಆಗಿ ಒಂದು ಮೇಂಟೆನೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಈ ಹೈಯರ್ AC ಏನಿದೆಯಲ್ಲ, ಇದ್ರಲ್ಲಿ ನಿಮಗೆ ಫ್ರಾಸ್ಟ್ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ ಅಂತ ಬರುತ್ತೆ. ಇದು ಸ್ವಲ್ಪ ಲೈಕ್ ಟೆಕ್ನಿಕಲಿ ಆಗಿದೆ, ಬಟ್ ನಾನು ನಿಮ್ಗೆ ತಿಳಿಸಿ ಹೇಳ್ತೀನಿ ನೋಡಿ. ಸೊ ಒಂದು, ನಾವೇನಾದ್ರೂ ವಾಶ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ನೀರಿಂದ ವಾಶ್ ಮಾಡ್ತೀವಿ, ಕರೆಕ್ಟಾ? ಬಟ್ ಇದನ್ನ ಯಾರು ಗುರು ನೀರಿಂದ ವಾಶ್ ಮಾಡ್ತಾರೆ ಅಂತಂದ್ರೆ, ಇದು ತನ್ನನ್ನ ತಾನು ನೀರಿಂದ ವಾಶ್ ಮಾಡ್ಕೊಳ್ಳುತ್ತೆ. ಹೇಗೆ ಅಂತಂದ್ರೆ, ಏನು ಏರ್ ಇರುತ್ತಲ್ಲ, ಸೊ ಏರ್ ಅನ್ನ, ಮಾಯಿಶ್ಚರ್ ಇರುತ್ತೆ ನೋಡಿ, ಮಾಯಿಶ್ಚರ್ ಅನ್ನ ಫ್ರೋಸ್ಟ್ ಮಾಡಿ ಐಸ್ ಆಗಿ ಕನ್ವರ್ಟ್ ಮಾಡಿ, ಆ ಐಸ್ ಅನ್ನ ಮೆಲ್ಟ್ ಮಾಡಿ ತನ್ನ ಒಳಗಡೆ ನೀರನ್ನ ತರಿಸ್ಕೊಂಡು ಆ ನೀರಿಂದ ಫಿಲ್ಟರ್ ಅನ್ನ ವಾಶ್ ಮಾಡುವಂಥದ್ದು ವೀಕ್ಷಕರೇ. ಎಸ್, ಇದನ್ನ ಸೆಲ್ಫ್ ಫ್ರೋಸ್ಟ್ ಕ್ಲೀನಿಂಗ್ ಅಂತ ಹೇಳ್ತಾರೆ. ಸೊ 99% ಕ್ಲೀನ್ ಆಗುತ್ತೆ. ನೀವೇನಾದ್ರೂ ಹೊರಗಡೆ ಇಂಜಿನಿಯರ್ ಬುಕ್ ಮಾಡಿದ್ರಿ ಅನ್ಕೊಳ್ಳಿ, ಸೊ ಯಾರಾದ್ರೂ ಮೇಂಟೆನೆನ್ಸ್ ಬರ್ತಾರೆ, ಏನು ಕ್ಲೀನ್ ಮಾಡ್ತಾರಲ್ವಾ, ಆ ಲೆವೆಲ್ಗೆ ಕ್ಲೀನಿಂಗ್ ತಾನೇ ಮಾಡ್ಕೊಳ್ಳುತ್ತೆ. ಸೊ ಮೇಂಟೆನೆನ್ಸ್ ಅನ್ನೋದು ಇಲ್ಲೇ ಇಲ್ಲ. ಅದು ನನಗೆ ಬಹಳ ಇಷ್ಟ ಆಗಿರುತ್ತದೆ. ಇನ್ನೊಂದು 2-3 ಪಾಯಿಂಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಒಂದನೇದಾಗಿ ಲೈಕ್ ಇಂಟೆಲಿಜೆಂಟ್, ಸ್ಮಾರ್ಟ್ ಅಂತಂದ್ರೆ ಸ್ಮಾರ್ಟ್. ಆಲ್ಮೋಸ್ಟ್ ಇವಾಗ ಎಲ್ಲ ಪ್ರಾಡಕ್ಟ್ ಗಳಲ್ಲೂ ಸ್ಮಾರ್ಟ್ ಬಂದ್ಬಿಟ್ಟಿದೆ. ವೈಫೈ ಎನೇಬಲ್ಡ್ ಇರುತ್ತೆ, ಇದ್ರಲ್ಲೂ ಕೂಡ ವೈಫೈ ನೋಡಿದ್ದೆ. ನಿಮ್ಮ ಮೊಬೈಲ್ ಇರ್ಬೋದು, ಗೂಗಲ್, ಅಲೆಕ್ಸಾ ಹೋಮ್ ಇರುತ್ತೆ, ಪ್ರತಿಯೊಂದ್ರಲ್ಲೂ ಕೂಡ ನೀವು ಇದನ್ನ ಕಂಟ್ರೋಲ್ ಮಾಡಬಹುದು. ಇದೊಂದು ಕಾಮನ್ ಫೀಚರ್ ಇದ್ರಲ್ಲೂ ಕೂಡ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂತದ್ದು ಏರ್ ಫ್ಲೋ. ಸೊ ಎಲ್ಲಿಗೆ ರೀಚ್ ಆಗುತ್ತೆ ಅನ್ನೋದು ಬೇಕಲ್ಲ. ಸೊ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ, ರೂಮ್ ಕೂಲ್ ಆಗೋದಷ್ಟೇ ಅಲ್ಲ, ಗಾಳಿ ಕೂಡ ಬೇಕಾಗುತ್ತೆ. ಬಟ್ ನಮ್ಮ ಮನೇಲಿ ಆ ಕಥೆ ಇಲ್ಲ. ನಮ್ಗೆ ಆಕ್ಚುಲಿ ಏರ್ ಫ್ಲೋ ಬರೋದಿಲ್ಲ. ನಾನು ಪ್ಯಾಸೇಜಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ, ಬಟ್ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ನೋಡಿದ್ರೆ ಏನ್ ಗುರು ಇಲ್ಲ ಹಾಕ್ಸಿದೀಯ ಅಂತ ಹೇಳ್ತೀರಾ, ಅದು ಕೂಡ ಮಜಾ ಇದೆ. ಸೊ ಇಲ್ಲಿ 20 ಮೀಟರ್ ವರೆಗೂ, ಹೌದು ವೀಕ್ಷಕರೇ, 20 ಮೀಟರ್ ಅಂದ್ರೆ ಹತ್ತತ್ರ 60 ಅಡಿಗಳವರೆಗೂ ಕೂಡ ನಿಮಗೆ ಏರ್ ಫ್ಲೋ ಸಿಗುತ್ತೆ. ತುಂಬಾ ಒಳ್ಳೇದು ಇದು. ಯಾಕಂತಂದ್ರೆ ಆಫೀಸ್ಗಳಲ್ಲಿ, ಎಸ್ಪೆಷಲಿ ಆಫೀಸ್ಗಳಲ್ಲಿ ತುಂಬಾ ರೀಚ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಮ್ಮ ಆಫೀಸಲ್ಲೂ, ಏನ್ RCC ಅವ್ರ ಆಫೀಸ್ ಇದೆ, RCC ಆಫೀಸಲ್ಲೂ ಕೂಡ ಆಲ್ರೆಡಿ ಹೈಯರ್ AC ಬುಕ್ ಮಾಡಿದ್ದಾರೆ.
ಬಂದಿದೆ, ಇನ್ ಇನ್ಸ್ಟಾಲೇಷನ್ ಬಾಕಿ ಇದೆ ಅಷ್ಟೇ. ನಾನು ಮಾತಾಡ್ತಿರ್ಬೇಕಾದ್ರೆ ವಿಡಿಯೋ ಬರ್ತಾ ಇರ್ಬೋದು, ನಮ್ಮ ಆಫೀಸಲ್ಲೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಜನ ಜಾಸ್ತಿ ಇರ್ತಾರೆ, ಏರ್ ಥ್ರೋ ಇರುತ್ತಲ್ಲ ಅದು ತುಂಬಾ ದೂರದವರೆಗೂ 20 ಮೀಟರ್ ವರೆಗೂ ಕೂಡ ಏರ್ ಥ್ರೋ ಬರುತ್ತೆ. ಇನ್ನೊಂದು ಕೆಲವೊಂದು ಎಲ್ಲ ಟೆಕ್ನಿಕಲಿ ಇದೆ. ಟೆಕ್ನಿಕಲಿ ಹೇಳ್ಬೇಕು ಅಂತಂದ್ರೆ ಹೈಪರ್ ಪಿ ಸಿ ಬಿ ಒಳಗಡೆ ಇರುವಂತಹ ಪಿ ಸಿ ಬಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುವಂತದ್ದು, ಇವೆಲ್ಲ ಟೆಕ್ನಿಕಲ್ ಮ್ಯಾಟರ್. ಅಂಡ್ 60°C ವರೆಗೂ ಕೂಡ ಇದು ಕೂಲ್ನೆಸ್ನೆಸ್ ಅನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರೀಸೆಂಟ್ ಆಗಿ ಬೆಂಗಳೂರಲ್ಲಿ 42 ಡಿಗ್ರಿ ರೀಚ್ ಆಗಿತ್ತು. ಯಾವುದೇ ಎ ಸಿ, ಯಾವುದೇ ಕೂಲರ್, ಯಾವುದೇ ಫ್ಯಾನ್ ಇದ್ರೂ ಕೂಡ ವರ್ಕ್ ಆಗಕ್ಕೆ ಚಾನ್ಸೇ ಇಲ್ಲ. ಆದರೆ ಇದು 60 ಡಿಗ್ರಿ, ಮಳೆಗಾಡಲ್ಲಿ ಹೋಗಿ ನೀವು ಗುಜರಾತ್ ಹೋಗಿ, ಅಲ್ಲೂ ಕೂಡ ಡೆಫಿನೆಟ್ಲಿ ಇದು ವರ್ಕ್ ಆಗತ್ತೆ. ಹೌದು ವೀಕ್ಷಕರೇ, ಸೊ ಇದೆಲ್ಲ ಕಾರಣಗಳಿದೆ. ಇವೆಲ್ಲ ರಿಸರ್ಚ್ ಮಾಡಿದೆ ನಾನು, ಇವೆಲ್ಲ ಮಾಡಿ ನೋಟ್ ಮಾಡ್ಕೊಂಡು ಎಸ್ ಇದು ತರಿಸ್ಬೇಕು ಗುರು, ಪ್ರೈಸು ಕೂಡ ಅಫೋರ್ಡೆಬಲ್, ಎಸ್ ಇದಕ್ಕೆ ವರ್ತ್ ಇದೆ ನನಗೆ ಆಕ್ಚುಲಿ. ಸೊ ವರ್ತ್ ಅನಿಸ್ತು, ಅದಕ್ಕೋಸ್ಕರ ನಾನು ತರಿಸಿದೆ. ಜೊತೆಯಲ್ಲಿ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನಿಸ್ತು. ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರ, ಯಾವ ಎ ಸಿ ತರೋದ್ ಗುರು, 1 ಟನ್ 1.5 ಆ ಸ್ಟಾರ ಈ ಸ್ಟಾರ, ಫೀಚರ್ ಫ್ಯೂಚರ್ ಇದೆ ಯಾವುದು ಅಂತ ಯೋಚನೆ ಮಾಡ್ತಿರ್ತೀರಲ್ವಾ. ಇದು ಎಸ್ 100% ನಾನು ರೆಕಮೆಂಡ್ ಮಾಡ್ತೀನಿ. ಜೊತೆಯಲ್ಲಿ ಹೇಗಿರುತ್ತೆ ಎಲ್ಲ ನೋಡಿದೆ, ರಿಸರ್ಚ್ ಮಾಡಿದೆ, ಹೋಗ್ಬಿಟ್ಟು ಶೋರೂಮ್ ಅಲ್ಲೆಲ್ಲ ನೋಡಿದೆ. ಬಟ್ ಆದ್ರೆ ನಾನ್ ಫೀಲ್ ಮಾಡ್ಬೇಕಲ್ವಾ, ನಾನ್ ಚೆಕ್ ಮಾಡ್ಬೇಕಲ್ಲ. ಎಸ್ ಅದಕ್ಕೂ ಕೂಡ ನಾನು ಆಲ್ರೆಡಿ ಬುಕ್ ಮಾಡಿದೀನಿ, ಇನ್ಸ್ಟಾಲೇಷನ್ಗೆಲ್ಲ ಬುಕ್ ಮಾಡಿದೀನಿ. ಸೊ ನೋಡಿ, ಹೇಳ್ತಾ ಇರ್ಬೇಕಾದ್ರೆ ಆಕ್ಚುಲಿ ಇಲ್ಲಿ ಕಾಲ್ ಕೂಡ ಬಂತು. ಸೊ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ. ಹಲೋ ಸರ್, ಆ ಲೊಕೇಶನ್ ಕಳ್ಸಿದೀನಿ ನೋಡಿ ನಾನು ನಿಮ್ಗೆ. ಬನ್ನಿ. ಸೊ ಟೆಕ್ನಿಷಿಯನ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಹೋಗೋಣ, ಇನ್ಸ್ಟಾಲೇಷನ್ ಮಾಡೋಣ. ನನಗೆ ಅಂಡ್ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಇದ್ದಾರೆ, ಕಿಡ್ಸ್ ಇದ್ದಾರೆ. ಸೊ ಅವ್ರಿಗೆ ಹೆಂಗ್ ಇಷ್ಟ ಆಗುತ್ತೆ ಇದನ್ನು ಕೂಡ ನೋಡ್ತೀನಿ ನಾನು. ಬನ್ನಿ ಚೆಕ್ ಮಾಡೋಣ. ಸೊ ವೀಕ್ಷಕರೇ, ಇನ್ಸ್ಟಾಲೇಷನ್ ಅಂತೂ ಮುಗೀತು. ಹಾಗಾದ್ರೆ ಎ ಸಿ ಎಲ್ಲಿದೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಎ ಸಿ ಅಲ್ಲಿದೆ. ಓಕೆ, ಸೊ ಯಾಕೆ ನಾನು ಪಾತ್ವೇದಲ್ಲಿ ಎ ಸಿನ ಫಿಕ್ಸ್ ಮಾಡಿದೆ? ಸೊ ಇದಕ್ಕೊಂದು ಜೀನಿಯಸ್ ಆಗಿರುವಂತಹ ಒಂದು ಆನ್ಸರ್ ಇದೆ ವೀಕ್ಷಕರೇ, ತೋರಿಸ್ತೀನಿ ಬನ್ನಿ. ಸೊ ತೋರಿಸ್ತೀನಿ ಅಂದ್ರೆ ನಾನು ಇಲ್ಲಿಂದ ಹೇಳ್ತೀನಿ. ಸೊ ಫಸ್ಟ್ ಇರುವಂತದ್ದು, ನನ್ನ ಆಕ್ಚುಲಿ ಚಿಕ್ಕ ಮಗು ಇದೆ, ಅವನ್ನ ಮಲ್ಸೋಕೋಸ್ಕರ ನಾವ್ ಇಲ್ಲಿ ಮಲಗಿಸ್ತೀನಿ. ಸೊ ಇಲ್ಲಿ ಅವನಿಗೆ ರೀಚ್ ಆಗ್ಲಿ, ಎ ಸಿ ಏನು ಕೂಲ್ ಆಗತ್ತಲ್ಲ ಅದು ಇಲ್ಲಿ ರೀಚ್ ಆಗ್ಲಿ ಅಂತ ಹೇಳ್ಬಿಟ್ಟು. ಎರಡನೇದಾಗಿ ನನ್ನ ಮಗಳ ರೂಮ್ ಇದೆ, ಇದು ಎರಡನೇದು ಅದಿತಿ ರೂಮ್. ಸೊ ಅಲ್ಲಿನೂ ರೀಚ್ ಆಗ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ನೀವೇ ನೋಡ್ತಾ ಇದ್ರ ಅಲ್ಲಿ ನಮ್ ರೂಮ್ ಇದೆ. ಸೊ ನನ್ನ ಇದೇನು ಅಂತಂದ್ರೆ, ಇಲ್ಲೊಂದು ಕಡೆ ನಾನು ಡೋರ್ ಹಾಕ್ಸಿದೀನಿ. ಓಕೆ, ಸೊ ಒಂದು ಎನ್ಕ್ಲೋಸರ್ ತರ ಮಾಡ್ಸಿದೀನಿ. ಸೊ ಇಲ್ಲಿ ಎನ್ಕ್ಲೋಸರ್ ಮಾಡಿಸೋದ್ರಿಂದ ಈ ಪೂರ್ತಿ ಏರ್ ಫ್ಲೋ ಇದೆಲ್ಲ ಇದು ಸ್ಟೇ ಜಾಗದಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಅಂಡ್ ಕಂಪ್ಲೀಟ್ ಕೂಲ್ ಆಗುತ್ತೆ. ಹೌದು ವೀಕ್ಷಕರೇ, ನಾನು ಮುಂಚೆನೆ ಹೇಳಿದೆ 10 ಸೆಕೆಂಡ್ಸ್ ಇಂದನೂ ಕೂಡ ಇದು ಕೂಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಏನು ಟೆಂಪರೇಚರ್ ಇದೆಯಲ್ಲ ಇದು ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ, 10-15 ಸೆಕೆಂಡ್ಸ್ ಆಗಿರ್ಬೋದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಆಲ್ರೆಡಿ ಚಿಲ್ಡ್ ಫೀಲ್ ಆಗ್ತಾ ಇದೆ. ಅದೇ ಕೆಳಗಡೆ ಹೋದ್ರೆ ಫುಲ್ ಗರಂ ಫೀಲ್ ಆಗುತ್ತೆ, ಸೊ ಇಲ್ಲಿ ಬಂದ್ರೆ ಫುಲ್ ಚಿಲ್ಡ್ ಫೀಲ್ ಆಗುತ್ತೆ. ಅದಕ್ಕೆ 3 ರೂಮ್ಗೆ, ಹೌದು ವೀಕ್ಷಕರೇ, 3 ರೂಮ್ಗೆ ಎಫೆಕ್ಟ್ ಆಗಬೇಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ. ಅಂಡ್ ಆಗ್ತಾ ಇದೆ. ಹೌದು, ನೀವು ಕೇಳ್ಬೋದು 3 ರೂಮ್ಗೆ ಆಗತ್ತಾ ಗುರು? ಆಕ್ಚುಲಿ ಇದು ಒಂದು 150-160 ಸ್ಕ್ವೇರ್ ಫೀಟ್ ನ ಒಂದು ರೂಮ್ ಇದ್ರೆ ಸಫಿಶಿಯಂಟ್, ಆರಾಮಾಗಿ ಕೂಲ್ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ದೊಡ್ಡದಿದ್ರು ಕೂಲ್ ಆಗುತ್ತೆ. ಬಟ್ ಇದಿಷ್ಟು ಜಾಗ ಆರಾಮಾಗಿ ಆಗ್ತದೆ, ಯಾಕಂದ್ರೆ ಚಿಕ್ಕ ಚಿಕ್ಕ ರೂಮ್ಗಳು, ಮಗನ್ ರೂಮ್ ಇರ್ಬೋದು, ಮಗಳ ರೂಮ್ ಇರ್ಬೋದು, ನಮ್ ರೂಮ್ ಚಿಕ್ಕ ಸ್ಮಾಲ್ ರೂಮ್. ಇದು 5x8 ಇದೆ, 5x8 ಇದೆ. ನಮ್ದು ಅರೌಂಡ್ 9x9 ಇದೆ. ಸೊ ಆದ್ರಿಂದ 3 ಕೂಡ ಸಫಿಶಿಯಂಟ್ ಆಗಿ ಕೂಲ್ ಆಗ್ತಾ ಇದೆ. ಮಗ ಕೂಡ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ.
ಮಗಳು ಕೂಡ ಆರಾಮಾಗಿ ಕ್ರೇಜಿಯಾಗಿ ನಿದ್ದೆ ಮಾಡ್ತಿದ್ದಲ್ಲ ಅಂತ ಹೇಳ್ಬೋದು. ಅಂಡ್ ನಮಗೂ ಕೂಡ ಇನ್ನೂವರೆಗೆ ಇಷ್ಟೊಂದು ಸಮಾಧಾನ ನಿದ್ದೆ ಬರ್ತಾ ಇಲ್ಲ. ನಿಮ್ಗೆ ಗೊತ್ತಲ್ವಾ, ಬೆಂಗಳೂರಲ್ಲಿ ಇರ್ಬೋದು, ಇಡೀ ಕರ್ನಾಟಕ, ಇವಾಗಂತೂ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕ್ರೇಜಿಯಾಗಿ ಬಿಸಿಲು ಬರ್ತಾ ಇದೆ ಅಂತ ಹೇಳ್ಬೋದು. ಯಾರಿಗೂ ನೈಟ್ ಮಲ್ಗಕ್ ಆಗದೇ ಇಲ್ಲ, ಎಸ್ಪೆಷಲಿ ನಿಮ್ದೇನು ಮೋಲ್ಡ್ ಇದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಬಟ್ ಇವಾಗ ಆ ಟೆನ್ಷನ್ ಇಲ್ಲ, AC ಬಂದಿದೆ, 3 ರೂಮ್ ಕೂಲ್ ಆಯ್ತು, ನಮಗೂ ಕೂಡ ನೆಮ್ಮದಿಯ ನಿದ್ರೆ ಬರ್ತಾ ಇದೆ ವೀಕ್ಷಕರೇ. ಅಂಡ್ ಫೈನಲ್ ಆಗಿ ನಾನು ನಿಮ್ಗೆ ಕೆಲವೊಂದು ಟೆಕ್ನಿಕಲ್ ಮಾಹಿತಿ ಹೇಳ್ಬಿಡ್ತೀನಿ. ಏನು ಇದು AC ಇದೆಯಲ್ಲ, 7-in-1 ಕನ್ವರ್ಟೇಬಲ್. ಹೌದು ವೀಕ್ಷಕರೇ, ಇದನ್ನ 7-in ಕನ್ವರ್ಟೇಬಲ್ ಅಂತ ಹೇಳ್ತಾರೆ. ಅದು ಏನಪ್ಪ 7-in ಕನ್ವರ್ಟೇಬಲ್ ಅಂದ್ರೆ, ಸಮ್ ಮೋಡ್ಸ್ ಬರುತ್ತೆ, 7 ಮೋಡ್ಸ್ ನೀವು ಇಲ್ಲಿ ಹಾಕಬಹುದು. ಇಂಟೆಲಿ ಮೋಡ್ ಅಂತ ಬರುತ್ತೆ, ಇಂಟೆಲಿ ಅಡ್ಜಸ್ಟ್ ಅಂತ ಬರುತ್ತೆ. ಸೊ ಅದೇ ತನ್ನಂತಾನೆ ಅಡ್ಜಸ್ಟ್ ಮಾಡ್ಕೊಂಡು ಒಂಥರ AI ತರ ವರ್ಕ್ ಆಗುತ್ತೆ. ಪ್ರೀ ಸೆಟ್ಟಿಂಗ್ಸ್ ಏನಿರುತ್ತೆ ಅದನ್ನ ಅಪ್ಲೈ ಮಾಡ್ಬಿಟ್ಟು ಮಾಡುವಂತದ್ದು. ಸೂಪರ್ ಎಕ್ಸ್ಪ್ಯಾಂಡೆಬಲ್ ಅಂದ್ರೆ ಹೆವಿ ಕೂಲ್ ಬೇಕು, ಆಪ್ಷನ್ಸ್ ಇದೆ. ಸಮ್ಮರ್ ಕಂಫರ್ಟ್, ಮಾನ್ಸೂನ್ ಕಂಫರ್ಟ್, ಚೈಲ್ಡ್ ಕಂಫರ್ಟ್, ವಿಂಟರ್ ಕಂಫರ್ಟ್, ಸ್ಲೀಪ್ ಕಂಫರ್ಟ್. ಹೌದು ವೀಕ್ಷಕರೇ, ಈ ರೀತಿ ನಿಮಗೆ 7 ಮೋಡ್ಸ್ ಅಥವಾ 7 ಕನ್ವರ್ಟೇಬಲ್, ಈ ರೀತಿ ಕೂಡ ಇದನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ಹಾಗೆ ಕೆಲವೊಂದು ಫೀಚರ್ಸ್ಗಳು ರಿಮೋಟ್ ಅಲ್ಲೂ ಕೂಡ ಇದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ. ನೋಡಿ ಇಲ್ಲಿ ಸೆಲ್ಫ್ ಕ್ಲೀನ್, ಒಂದೇ ಒಂದು ಬಟನ್ ಇದೆ ವೀಕ್ಷಕರೇ. ಇದೊಂದೇ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, 20 ಮಿನಿಟ್ಸ್ ಅಲ್ಲಿ ನಿಮ್ಮ ಇಡೀ AC ಕ್ಲೀನ್. ನಾನು ಹೇಳಿದೆ ಗೊತ್ತಾ, 99% ಕ್ಲೀನ್ ಆಗ್ಬಿಟ್ಟು 20 ಮಿನಿಟ್ಸ್ ಆದ್ಮೇಲೆ ಮತ್ತೆ AC ಆಸ್ ಇಟ್ ಈಸ್, ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಇದೇ ಕೂಲಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇದು ತುಂಬಾ ಇದೆ. ಅದ್ರ ಜೊತೆಯಲ್ಲಿ ಕ್ವಯಟ್ ಆಗಿ ರನ್ ಆಗುವಂಥದ್ದು, ಸೌಂಡ್ ಬೇಡ ನಮ್ಗೆ, ಕ್ವಯಟ್ ಆಗಿ ರನ್ ಆಗ್ಬೇಕು, ಅದಿರ್ಬೋದು. ಸ್ಲೀಪ್ ಮೋಡ್ ಇರ್ಬೋದು, ಕೂಲ್ ಮೋಡ್ ಇರ್ಬೋದು, ಈಕೋ ಮೋಡ್ ಇರ್ಬೋದು, ಪವರ್ ಸೇವಿಂಗ್ ಆಗ್ಬೇಕಲ್ವಾ ಆ ಮೋಡ್ ಇರ್ಬೋದು. ಅನೇಕ ಮೋಡ್ಗಳು ಎಲ್ಲದೂ ನಿಮ್ಗೆ ಇದೇ ರಿಮೋಟ್ ಅಲ್ಲಿ ವೀಕ್ಷಕರೇ ಸಿಗುತ್ತೆ ವೀಕ್ಷಕರೇ. ಎಲ್ಲ ಇದೆ ನೋಡ್ಬೋದು, ಚೋಟು ಇದೆ, ಬಟ್ ವರ್ಕ್ ಹೆವಿ ಇದೆ. ಸೊ ಫೈನಲ್ ಆಗಿ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಬೈಯಿಂಗ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಕೂಡ ಇಮಿಡಿಯೇಟ್ಲಿ ಬೈ ಮಾಡಬಹುದು. AC ಬೇಕು ನಿಮ್ಗೆ, ತಲೆ ಯಾವ AC ಅಂತ ಯೋಚನೆ ಮಾಡ್ತಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಹೈಯರ್ AC. ಈಸಿಲಿ ವರ್ಕ್ ಆಗುತ್ತೆ, ಹೈಯರ್ AC ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ, ಪವರ್ ಸೇವಿಂಗ್ ಆಗುತ್ತೆ, ರ್ಯಾಪಿಡ್ ಕೂಲಿಂಗ್ ಸಿಗುತ್ತೆ, ಅಂಡ್ ಮೇನ್ ಆಗಿ ನೋ ಮೇಂಟೆನೆನ್ಸ್, ಸೆಲ್ಫ್ ಫ್ರಾಸ್ಟ್ ಕ್ಲೀನಿಂಗ್ ಇರೋದ್ರಿಂದ ಸೂಪರ್ ಆಗಿದೆ. ಅಪ್ಡೇಟೆಡ್ PCBs ಕೂಡ ಬರ್ತಾ ಇದೆ, ಆದ್ರಿಂದ ವರ್ಲ್ಡ್ ನಂಬರ್ 1 ಆಗಿದೆ ವೀಕ್ಷಕರೇ. ಸೊ ಈ ಕೂಡಲೇ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅನ್ನ ಚೆಕ್ ಮಾಡಿ ನಿಮ್ಮ ಮನೆಗೂ ಕೂಡ ಒಂದು AC ನ ಹಾಕ್ಸಿ, ಎಲ್ಲರೂ ಕೂಡ ಈಗ ನಾವ್ ಹೆಂಗಿದೀವಿ ಅದೇ ರೀತಿ ನೆಮ್ಮದಿಯಾಗಿ ನಿದ್ರೆಯನ್ನ ಮಾಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರಷ್ಟು ತುಂಬಾ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸಬೇಕು. ನಮಸ್ಕಾರ.